ಡಿಸಿಎಂ ಡಿಕೆ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ.ಕೆ ಕೆಂಡಕಾರಿದ್ರು. ಹಗಲು ರಾತ್ರಿ ದುಡ್ಡು ಹೊಡೆಯೋದನ್ನ ನಿಲ್ಲಿಸಲಿ ಇವರು ಮೊದಲು. ರಾತ್ರಿ 1 ಗಂಟೆವರೆಗೂ ಕೂಡ ವ್ಯಾಪಾರ ಮಾಡ್ತಿದ್ದಾರೆ. ಬೆಂಗಳೂರಿಗೆ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದಾರೆ. ಏನು ಕೊಡುಗೆ ಕೊಟ್ಟಿದ್ದಾರೆ ಬೆಂಗಳೂರಿಗೆ? ದಾಖಲೆ ತೆಗೆದು ತೋರಿಸಲಿ ಅಥವಾ ನೋಡ್ಲಿ ಅವರೇ. ನಾನು ಮಾಡಿರುವಂತ ಕೆಲಸ ಶಾಶ್ವತವಾಗಿದೆ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಈ ಪುಣ್ಯಾತ್ಮನಿಗೆ ಏನು ಗೊತ್ತು ನಾನು ಮಾಡಿರೋ ಕೆಲಸದ ಬಗ್ಗೆ ಅಂತ ಕಿಡಿಕಾರಿದ್ರು. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿದು ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಕ್ಕೆ. ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟವ್ರೆ. ನಾನು ಅವ್ರ ಜೊತೆಲಿ ಓಪನ್ ಡಿಬೇಟ್ ಏನು ಮಾಡಲಿ? ಸರ್ಕಾರದ ದಾಖಲೆಗಳಿಲ್ವಾ? ತೆಗೆದು ನೋಡೋಕೆ ಹೇಳಿ. ಸ್ವಲ್ಪ ದುಡ್ಡನ್ನ ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ. ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಾರಲ್ಲ, ಆ ಕೆಲಸ ನಿಲ್ಲಿಸಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸರ್ಕಾರದ ದಾಖಲೆ ತೆಗಿಯೋಕೆ ಹೇಳಿ. 2006, 7, 8 ಬೆಂಗಳೂರು ನಗರಕ್ಕೆ ಅವತ್ತಿನ BJP JDSನ ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ, ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ದರಿಂದ ನನಗೊಂದು ಅವಕಾಶ ಸಿಕ್ಕಿತ್ತು. ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ದಾಖಲೆಗಳಿದೆ. 58 ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ 20 ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಇದೇ ಪುಟ್ಟೇನಹಳ್ಳಿ, ಇದೇ SM ಕೃಷ್ಣ ಅವ್ರ ಮುಖ್ಯಮಂತ್ರಿಗಳು, ಇವರು UD ಮಂತ್ರಿಗಳು ನಗರಾಭಿವೃದ್ಧಿ. ಆ ಕೆರೆ ಮುಚ್ಚಾಕಿ ಡಾಲರ್ಸ್ ಕಾಲೋನಿ, JP ನಗರ ಡಾಲರ್ಸ್ ಕಾಲೋನಿ ಮಾಡಿ ಎಲ್ಲ IAS ಆಫೀಸರ್ಗಳು, IPS ಆಫೀಸರ್ಗಳು, ರಾಜಕಾರಣಿಗಳಿಗೆ ಸೈಟ್ನ ಅಲಾಟ್ ಮಾಡಿದ್ರಲ್ಲ. 3 ಅಡಿ ನೀರು ನಿಂತ್ಕೊಳ್ಳೋದು ಮನೆಗಳಿಗೆ. ಧರ್ಮಸಿಂಗ್ ಕಾಲದಲ್ಲಿ ನೋಡಿದ್ರಿ ನೀವು ಏನೇನಾಗಿತ್ತು ಅಂತ. ನಂತರ ನಾನು ಮುಖ್ಯಮಂತ್ರಿಯಾಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂಥ ನಿರ್ಧಾರ. ಇವತ್ತು ಆ JP ನಗರ ಆ ಡಾಲರ್ಸ್ ಕಾನೂನಲ್ಲಿ ನೀರು ನಿಲ್ಲೋದಿಲ್ಲ. ಈಗ ಒಂದು ಶಾಶ್ವತವಾದಂಥ ಕೆಲಸ ಮಾಡೋದು. ಅವತ್ತು ಆ ಭಾಗದ ಜನ ಆ ಕೆಲಸ ಸಂಪೂರ್ಣಗೊಂಡ ಮೇಲೆ ನೀವು ಬರಲೇಬೇಕು ಅಂತೇಳಿ ಕರೆಸಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡ್ತಾರೆ. ಆ ಒಂದು ಕೆಲಸ ಶಾಶ್ವತವಾಗಿ ಮಾಡಿಕೊಟ್ಟಿದ್ದಕ್ಕೆ ಇದು ಕುಮಾರಸ್ವಾಮಿ ಕೊಟ್ಟಂಥ ಕೊಡುಗೆ. ಈ ಪುಣ್ಯಾತ್ಮ ಏನು ಗೊತ್ತಿವನಿಗೆ ನಾನು ಏನು ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ.